ಅಯ್ಯ ಅಲ್ಲ ಮೊನ್ನೆ ಎಲ್ಲನೂ ಮನೆ ತಗತೀವಿ ಅಂತ ಹೇಳ್ಬಿಟ್ಟು ಇಷ್ಟು ಸಡನ್ ಆಗಿ ನೀ ಮನೆ ಬ್ಯಾಡ ಅನ್ನೋದು ಕಾರಣ ಏನಾರ ಬೇಕಲ್ವಾ? ನಮ್ಮನೆ ಮುತ್ತಂತ ಮನೆ, ಇಂಥ ಮನೆಯ ನಾವು ಬರೀ 6 ಲಕ್ಷ ಕೊಡ್ತಾ ಇದೀವಿ ಅಂತಂದ್ರೆ ಅದ್ ನಿಮ್ ಪುಣ್ಯ ಅಂತಾನೆ ನೀ ಅನ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಇದೇನಿದು ಬ್ಯಾಡ ಗೀಡ ಅಂತ ಅನ್ಕೊಂಡು ನಿಮ್ಗೆ ಅಂತ ತಾನೆ ನಾನು ಎಲ್ಲನೂ ರೆಡಿ ಮಾಡಿ ಮಡಿಕೊಂಡ್ರದು, ಪತ್ರ ಸಮೇತನೂ ರೆಡಿ ಮಾಡಿ ಮಡಿಕೊಂಡಿವ್ನಿ. ಬೆಳಗ್ಗೆ ಎದ್ಬಿಟ್ಟು ಕಾಸು ಕೊಡ್ತೀನಿ ಅಂದ್ಬಿಟ್ಟು ಸುಮ್ಕೇಣಿ ನಮ್ಮ ಹತ್ರ ಏನೇನೋ ಇಲ್ದಿರೋದೆಲ್ಲ ಸುಳ್ಳು ಹೇಳ್ತಿದ್ದೀರಾ? ಏಯ್ ಮುಚ್ಚೆ ಬಾಯಿ, ಜುಟ್ಟು ಹಿಡ್ಕೊಂಡು ತರದಾಕ್ಬಿಡ್ತೀನಿ ಅಷ್ಟೇ. ನೀನ್ ಬಾಳ್ದಿಷ್ಟು ದೆಯ್ಯದ ಕೈಯಾಗ ನನ್ನ ಗಂಡನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯೇನೆ? ಈ ದೆಯ್ಯದ ಕಾಟ ಐತೆ ಅಂತ ಹೇಳ್ಬಿಟ್ಟು ನಮ್ಗೊಂದೇ ಸಂದ ಗೊತ್ತಾಯ್ತು. ಆ ದೆಯ್ಯನೇ ಬಂದ್ಬಿಟ್ಟು ನಮಗೆ ಸಾಯಿಸ್ತೀನಿ ಅಂತ ಹೇಳಿದ್ರು ನಿನ್ನ ಮನೆ ತಕೊಂಡು ಇಲ್ಲೇ ಸಮಾಧಿ ಕಟ್ಕೊಳ ಅಂತ ಇದೇನ್ ನಮ್ಗಿಲ್ಲ. ದೊಡ್ಡದು ಬಾಯ್ ಮುಚ್ಕೊಂಡು ಬಿದ್ದಿರು ನೀನು ಸಾಕು, ನಿನ್ ಮನೆ ಸಾಕು. ದೊಡ್ಡ ನಮಸ್ಕಾರ ನಿನ್ಗೂ ನಿನ್ ಮನೆಗೆ. ನೀನು ಈ ಮನೆಯ ಇನ್ನೂ ಕಮ್ಮಿ ಕೊಡ್ತೀನಿ ಅಂದ್ರೆ ಬೇಡ. ಅಯ್ಯೋ ಹಂಗ ಅನ್ಬೇಡ್ರಿ, ನಾವಂತೂ ನಿದ್ದೆ ಹೋಗಿದ್ದಂಗೆ 1 ವಾರ ಆಯ್ತು. ದೆಯ್ಯದ ಕಟ ತಡ್ಕೊಳಕಾಯ್ತಿಲ್ಲ ನಮ್ಗಂತೂ. ಮನೇನ ಹೆಂಗೋ ಮಾಡ್ಬಿಟ್ಟು ಬ್ಯಾರೆ ಕಡೆ ಮನೆ ಮಾಡ್ಕೊಂಡು ಸೆಟ್ಲ ಹೋಗ್ಬಿಡ್ತೀವಿ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ದಯವಿಟ್ಟು ಈ ಮನೆಯ ನೀವೇ ನೆನೆಯ ಕೊಂಡ್ಕೊಳ್ಳಿ. ನನಗಂತೂ ನಿದ್ದೆ ಇಲ್ದಿದ್ದಂಗೆ ಸತ್ತುಟ್ಟದಂಗೆ ಆಯ್ತಾ ಇದ್ದೀನಿ ನಾನು. ಈಚೆ ಕಡೆ ಸುಳಿನಾಗೆ ಸೊಳ್ಳಿಗಳ ಕಚ್ಚಿಸ್ಕೊಂಡು ನನ್ನ ಕೈಲಂತೂ ಇರಕ್ಕಾಯ್ತಿಲ್ಲ. ಅದಕ್ಕೆ ಹೇಳ್ತಿರೋದು ಮನೆಯ ತಗೊಳ್ಳಿ ಅಂತ. ಅಮ್ಮ ಈ ಕೇಳಿದ್ರೆ ಅವ್ರು ನಿಂಗೆ ಹೇಳು ಅಂತ ಹೇಳ್ಬಿಟ್ಟು ನಿನ್ ತಲೆನಾಗದ್ ಏನಾಯ್ತೋ ಏನೋ, ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ಕೆ ಬರಕಿಲ್ಲ ನಿನ್ಗಂತೂ. ನಾನು ಬುಡ್ ನಾಸ್ತ ಮಾಡ್ಬೇಕು ಅಂತ ನಿನಗೆ ಬಾಯಿ ತೆಗಿತೀಯ ನೀನು. ಅಮ್ಮ ಇವಾಗೆಲ್ಲ ಹೇಳಿದ್ರು ತಗೊಂತಾರ ಮನೆಯ ಬಾಯಿ ಜಾರ್ ಬಂದ್ಬಿಡ್ತು. ಸಾಕು ಬಾಯಿ ಮುಚ್ಕೊಂಡಿರು. ಅಯ್ಯೋ ನಿಮ್ಮ ಮುನೆ ನಂಬ್ಕೊಬಿಟ್ಟಿದೀವಿ ನೋಡಿ. ಬೇಕಾದ್ರೆ ನೀವು 6 ಲಕ್ಷ ಏನ್ ಬೇಡ, 1 ಲಕ್ಷ ಕಮ್ಮಿನೇ ನೀಯ ಕೊಡಿ. 5 ಲಕ್ಷಕ್ಕೆ ನೀಯ ಕೊಡಿ ಸಾಕು. 5 ಲಕ್ಷಕ್ಕೂ ಬೇಡ, ನಮ್ಗೆ 4 ಲಕ್ಷಕ್ಕೂ ಬೇಡ. ದೊಡ್ಡ ನಮಸ್ಕಾರ ನಿಮ್ಗೂ ನಿಮ್ಮ ಮನೆಗೂ. ಇದೆಯಾ ಈ ಮನೆಗಂತೂ ನಮ್ಮ ಇರಕ್ ಬಿಡಕ್ಕಿಲ್ಲ ಅಂತ ಗೊತ್ತಾಯ್ತು. ನಾವ್ ಈ ಮನೆಗೆ 6 ಲಕ್ಷ 5 ಲಕ್ಷ ಕೊಟ್ಟು ತಗೊಬಿಟ್ಟು ನಾವೇನ್ ಮಣ್ಮುಕ್ಕನೆ ಹೋಗ್ಲಿ. 3 ಲಕ್ಷಕ್ಕೆ ನೀಯ ತಗೋಬಿಡಿ ಈ ಮನೆಯ. ನಾವೇನ್ ಜಾಸ್ತಿ ಕೇಳಕ್ಕಿಲ್ಲ, 3 ಲಕ್ಷಕ್ಕೆ ನೀಯ. ಮುಚ್ಚಮೋ ಬಾಯ್ನ, 3 ಲಕ್ಷ ಅಲ್ಲ ಪುಕ್ಸಟ್ಟೆ ಕೊಡ್ತೀನಿ. ನಿನ್ನ ಹೆಸರು ಬರ್ಸ್ಕೊಂಡ್ರು ಬರ್ಸ್ಕೊಳಕಿಲ್ಲ. ಏನ್ ತಗೊಳಕಿನ ನಾವೇನ್ ತಗೊಬಿಟ್ಟೆ ದೆಯ್ಯುಳಿಗೇನ್ ಬಾಡಿಗೆ ಕೊಡ್ಬೇಕಾ ನಿಮ್ಮ ಮನೆಯ? ನೀವೇನೇನಿಯ ಬಿತ್ಸಾಯಿರಿ ಇಲ್ಲೇನೇನಿಯ. ಹಿಂಗೆಲ್ಲ ನನಗೆ ಸುಳ್ಳು ಹೇಳ್ಬಿಟ್ಟು ಹಿಂಗ್ ಸುಳ್ಳು ಹೇಳ್ಬಿಟ್ಟು ನೀವು ಮನೆ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ನಾವು. ಆ ದೆಯ್ಯ ಕಾಟ ಏನು ಅಂತ ಹೇಳ್ಬಿಟ್ಟು ನಿಮ್ಗೂ ಗೊತ್ತೈತೆ. ಆದ್ರೂ ನಮ್ಮ ಮಂಗ್ಬೂದಿ ಅರ್ಸಕ್ಕೆ ಪ್ರಯತ್ನ ಪಟ್ರಲ್ಲ. ಬಿಡ್ತೀವ ನಿಮ್ಗೆ ಈ ಮನೆ ಒಬ್ರು ತಗೊಳಕಿಲ್ಲ. ನೋಡ್ತಾ ಇರ್ರಿ ಹೆಂಗಾಯ್ತದೆ ಅಂತ. ಏಯ್ ಮುಚ್ಚಲ ಬಾಯಿನ, ಯಾಕೆ ತಗೊಳಕಿಲ್ಲ ಮನೆಯ? ನೀನಲ್ಲ ಅಂದ್ರೆ ನಿಮ್ಮ ಅಪ್ಪ ಕಂಡ್ಲಾ? ನಿಮ್ಮ ಅಪ್ಪ ಹೋಯ್ತಾ ಇರ್ಲಾ? ನಾನು ಗೊತ್ತಿ ಹಂಗ್ ಮಾರ್ಬೇಕು ಅಂತ ಹೇಳ್ಬಿಟ್ಟು ಊರ್ಗೂ ಒಬ್ನೇನಿಯ ದೊಣ್ಣೆ ನಾಯ್ಕನಂಗ್ ಬಂದ್ಬಿಟ್ಟ. ನಾವು ನೋಡ್ತಾ ಇರು ಈ ಮನೆಯ ಹೆಂಗ್ ಮಾರ್ತೀವಿ ಅಂತ ಹೇಳ್ಬಿಟ್ಟು. ಮಾನ್ಗೆಟ್ಟೋಳೆ, ನಿನ್ ಪ್ರಾಣ ಉಳಿಸ್ಕೊಂಡಾಗ ಬೇರೆ ಪ್ರಾಣ ಬಲಿ ಕೊಡ್ಬೇಕು ಅಂತ ಮಾಡಿದೀಯೇ. ಊರಾಗ ಯಾರನ್ನೂ ಮನೆ ತಗೊಳಕಿಲ್ಲ ಬಿಡು. ರೀ ನಡೀರಿ ಒಳ್ಳೆನಿ. ಊರ್ಗೊಬ್ರೆ ಪದ್ಮಾವತಿ ಮಗಳೇ, ನೀನೇನ್ ತಲೆ ಕೆಡಿಸ್ಕೊಬೇಡ. ಬ್ಯಾರ ನಾನು ಕರ್ಕೊಂಡ್ಬಿಟ್ಟು ಈ ಮನೆ ಕೊಂಡ್ಕೊಳಂಗ್ ಮಾಡ್ತೀನಿ. ಇವರೇ ನಿಮ್ಮ ಮೂತಿಗಳು ನೋಡು, ತಗೊಳ ಮೂತಿಗಳ ಇದು. ಏಯ್ ಹೋಯ್ತಾ ಇರ್ರಿ. ರಾತ್ರಿ ಮನೆ ಕತ್ತೀವಿ, ಬೆಳಗ್ಗೆ ಎದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊತೀವಿ ಅಂತ ಬಂದ್ಬಿಟ್ಟು ಇಲ್ದಿರ ಆಟಗಳಾಡ್ತವೆ ದರಿದವು. ತೊಲಗ್ರಿ ಲೇ ಸೊಸೆ, ಈಗ ಏನೇ ಮಾಡೋದು? ಯಾರು ತಗೊಳಕಿಲ್ವಲ್ಲೇ ಮನೆಯ? ಈಗ ದೆಯ್ಯ ಅಂತ ಊರು ತುಂಬ ಪ್ರಚಾರ ಹೋಗ್ಬಿಟ್ರೆ ಯಾರ್ಲೇ ತಗತಾರೆ? ಯಾಕೆ ತಗೊಳಕಿಲ್ಲ ತಗತಾರೆ ಸುಮ್ಕಿರಿ. ನೀವು ಹಿಂಗೇನೇನಿಯಾ ಹಂಗು ಹಿಂಗು ಆಟ ಆಡ್ಬಿಟ್ರೆ ಆಯ್ತದ? ಹುಡುಕ್ಬೇಕು, ಕಷ್ಟಪಟ್ಬಿಟ್ಟು ಸಿಗ್ತಾರೆ. ಏನಕ್ಕ ಮನೆ ಮಾರ್ತಾ ಇದ್ದೀರಂತೆ? ಓ ಮಾರ್ತಾ ಇದ್ದೀವಿ ಮನೆಯ. ನನ್ನ ಮಗ ಇದ್ದು ಕೇಳ್ಕೊಂಬಿಟ್ಪ ಕಮ್ಮಿಗೆ ಸಿಗ್ತದೆ ಅಂತಂದ್ರೆ 4 ಲಕ್ಷಕ್ಕೋ 4.25 ಲಕ್ಷಕ್ಕೋ ಸಿಗ್ತದೆ ಅಂದ್ರೆ ತಗೊಳನಿ ಅಂತ ಹೇಳ್ದ. ನಾವೇ 4.25 ಲಕ್ಷಕ್ಕೆ ಕೊಟ್ಬಿಡ್ತೀವಿ. ತಗೊಳ್ಳಿ ಅದಕ್ಕೇನಂತೆ? ನಾನು ತಗೋಬೇಕು ಅಂತಾನೆ ನೀ ಬಂದೆ. ಈಗ ನೀ ಮನೆ ತಗೊಂತೀನಿ ಅಂತ ಹೇಳಿದ್ರಂತಲ್ಲ, ಅವರಲ್ಲಿ ದಾರಿನಾಗ ಅಡ್ಡ ಸಿಕ್ಕಿದ್ರು. ಏನೋ ಈ ಮನೆಯಾಗೆ ದೆಯ್ಯದ ಕಟ ಶಾನ್ ಐತಂತೆ. ತಗೊಂಡ್ರೆ ಆ ದೆಯ್ಯ ಅವ್ರನ್ನೂ ದೆಯ್ಯ ಮಾಡಕ್ ಬಿಡ್ತದಂತೆ. ಅದಕ್ಕೆ ನಾನು ನನ್ನ ಮಗಂಗೆ ಫೋನ್ ಹಾಕಿ ಹೇಳ್ತೀನಿ, ಹೇಳು ಬ್ಯಾಡ ಅಂತ ಹೇಳ್ಬಿಟ್ಟು. ನಾನು ಇದು ನಿಜವಾ ಸುಳ್ಳ ಅಂತ ಕೇಳನಿ ಅಂತ ಬಂದೆ. ಏನಕ್ಕ ಮನೆಗೆ ದೆಯ್ಯ ಕಾಟ ಕೊಡ್ತಾಯ್ತಂತೆ, ನಿಜವೇ ನಂಗಾರೆ? ಅಷ್ಟೊಂದು ಆಸೆ ಇದ್ರೆ ಬಾ ನಮ್ಮನೆಗೆ ಮನೆಗೆ ಬಾ, ರಾತ್ರಿಗೆ ಗೊತ್ತಾಯ್ತದೆ ದೆವ್ವ ಐತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸುಮ್ಮನೆ ಮನೆ ತಗೊಳಂಗಿದ್ರೆ ತಗ, ಇಲ್ಲ ಸುಮ್ಮನೆ ಇಲ್ದಿದ್ದೆಲ್ಲ ಏನು ಕೇಳ್ತೀಯ ಹೋಗೋ. ಅಯ್ಯೋ ಏನಿರೋದು ಇದ್ದಂಗೆ ಹೇಳಿದ್ರೆ ಅದೇನೋ ಆಯ್ತಂತೆ. ಹಂಗಾಯ್ತು ನಿಮ್ಮ ಬಾಳು. ಹೋಯ್ತೀನಿ ಬಿಡು. ದೆಯ್ಯದ ಮನೆಗೆ ತಗೊಂಬಿಟ್ಟು ಬೂದದ ಬಂಗ್ಲ ಇರೋದಕ್ಕೆ ನಾನು ನಮ್ಮ ಗುಡಿಸ್ನಾಗಿರೋದೇನೇ ನೀ ಎಷ್ಟೋ ವಾಸಿ. ಅಯ್ಯೋ ಸೊಸೆ ಮುಗೀತಿನ. ಊರು ತುಂಬ ಪ್ರಚಾರ ಹೋಗ್ಬಿಡ್ತದೆ ಈ ಮುದುಕಿ ಬಾಯಿಗೆ ಬಿದ್ದೈತೆ ಅಂದಮೇಲೆ. ಇನ್ನು ಮುಗೀತು ಬಿಡು ನಮ್ಗಂತೂ. ಇನ್ನು ಮನೆನೂ ಮಾರಕ್ಕಾಗಕ್ಕಿಲ್ಲ, ಈ ಮನೆಗೆ ನಾವು ಇರೋಕ್ಕೂ ಆಗಕ್ಕಿಲ್ಲ. ಅತ್ತೆ ಇವಾಗ ಏನತ್ತೆ ಮಾಡೋದು? ನಿಮ್ಮ ಮಗ ಅಂತೂ ತಲೆನೇ ಕೆಡಿಸ್ಕೊಳಕ್ಕಿಲ್ಲತ್ತೆ. ಅಲ್ಲತ್ತೆ ವಾರಕ್ಕೆ 1 ದಿನ 2 ದಿನ ಬತ್ತಾನೆ. ನನ್ನ ಗಂಡ ಅದು ಎಲ್ಲೂ ಐತಾನೆ ಎಲ್ಲಿ ಬತ್ತಾನೆ ಅಂತಾನೆ ಗೊತ್ತಾಯ್ತಿಲ್ವಲ್ಲತ್ತೆ. ಏನು ತಲೆನೇ ಕೆಡಿಸ್ಕೊಳಕ್ಕಿಲ್ಲ ಮನೆ ಬಗ್ಗೆ. ಅಯ್ಯೋ ಅವನು ಯಾವ ಟೆನ್ಷನ್ ಆಗೋನೋ ಏನು ಕತ್ತಿಯೋ. ಅದೇನೋ ಮಾಡ್ತೀನಿ, ಅದು ಎಂಥದ್ದು ಹುಣಸೆ ಹಣ್ಣು ವ್ಯಾಪಾರ ಮಾಡ್ತೀನಿ, ತೆಂಗಿನ ವ್ಯಾಪಾರ ಮಾಡ್ತೀನಿ ಅಂತ ಓಡಾಡ್ತಾ ಕಣಮ್ಮಿ. ಅವ್ನ ಕದೆ ಬಿಟ್ಬಿಡು. ಈಗ ನಮ್ಮ ಮನೆ ಮಾರಕ್ಕೆ ಏನಾರು ಒಂದು ಪ್ಲಾನ್ ಮಾಡೋಣ ಬಾ.
ಕುಂತ್ಕೊಂಡು. ಇನ್ನಂತೂ ಯಾರು ನಮ್ಮ ಮನೆ ತಗೊಳಕಿಲ್ಲ ಅಂತ ಅನ್ನಿಸ್ತದೆ. ಅಯ್ಯೋ ಇವತ್ತು ಕೊನೆ ಇನಿ ಮನೆಯಾಗಿರಂಗಿಲ್ಲ ಅಂತ ಭಾಳ ಖುಷಿ ಪಟ್ಬಿಟ್ಟಿದ್ದೆ. ಈಗ ನೋಡಿದ್ರೆ ಇವತ್ತು ರಾತ್ರಿ ಈಜೆ ಕಡೆ ಜಾಗರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡ್ರೆ ಭಯ ಆಯ್ತದೆ. ಅಕ್ಕ ಯಾವ್ದನ್ನ ಬಾಡಿಗೆ ಮನೆಯನ್ನ ಮಾಡ್ಕೊಂಡು ಹೊಂಟೋಗ್ಬಿಡನ್ ಬಾರಕ, ಸಾಕು ಸವಾಸ. ಅಮ್ಮ ಮುಚ್ಚು ಬಾಯಿನ, ಈಗ ಅವಳು ಮನೆ ಕಟ್ತೊಳ್ತಾನೆ ಪೊದ್ದಿ. ನಾವು ಬಾಡಿಗೆ ಮನೆಗೆ ಹೋಗ್ಬಿಟ್ರೆ ಸಂಡಕ್ಕಿರ್ತದ. ಈ ಮನೆ ಮಾರ್ಬಿಟ್ಟು ನಾವು ಭರ್ಜರಿಯಾಗಿ ಮನೆ ಕಟ್ಟಬೇಕು. ನಿಂಗೇನು ಗೊತ್ತಾಗಕ್ಕಿಲ್ಲ, ನೀನು ಬಾಯಿ ಮುಚ್ಕೊಂಡು ಸುಮ್ಕೆ ನಿಂತ್ಕ. ಮತ್ತೆ ಇವಾಗ ಏನೂ ಮಾಡೋದು ಬೇಡ. ಯಾರನ್ನ ಒಬ್ಬರು ಹುಡುಕ್ಬಿಟ್ಟು 4 ಲಕ್ಷಕ್ಕೋ ಎಷ್ಟಕ್ಕನ ಮಾರ್ಬಿಟ್ಟು ಆ ಬಂದಿರೋ ದುಡ್ಡಾಗೆ ಅಡ್ಜಸ್ಟ್ ಮಾಡ್ಬಿಟ್ಟು ಮನೆ ಕಟ್ಟನ್ಬಿಡು. ಅತ್ತೆ ನಂಗೆ ಒಳ್ಳೆ ಐಡಿಯಾ ಬಂತು ಕಣತ್ತೆ, ಒಳ್ಳೆ ಐಡಿಯಾ ಬಂತು. ಅಂತೂ ಇಂತೂ ಈ ಮನೆ ಸೇಲ್ ಆಯ್ತದೆ. ಹೆಂಗಾಯ್ತದೆ? ಅದು ಹೆಂಗೋ ಆಯ್ತದೆ ಬಾಬಾ, ನಿಂಗೆ ಹೇಳ್ತೀನಿ ಪಿಲಾನ್ನ. ಸರಿ ಬೊಡ್ಡಿ ನನ್ನ ಮಕ್ಕಳು ನಮ್ಗೇನಿಯ ಮೋಸ ಮಾಡಕ್ಕೆ ನೋಡ್ಬಿಟ್ರು ಮನೆಯ ತಗಳಿ ಅಂತ ಹೇಳ್ಬಿಟ್ಟು ನೋಡ್ದೇನೆ. ಅದಕ್ಕೆ ಹೇಳೋದು ಯಾರನ್ನ ಹೇಳಿದ್ರೆ ಒಂದು ಮಾತು ಕೇಳಬೇಕು ಅಂತ ಹೇಳ್ಬಿಟ್ಟು ಆ ಪೊದ್ದಿ ಹೇಳಿದ ಮಾತು ಕೇಳಿದಕ್ಕೆ ಮನೆಯಾಗ ದೆಯ್ಯ ಐತೆ ಅಂತ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಅಷ್ಟೇ ನೀಯ. ಅಯ್ಯೋ ರಾತ್ರಿ ದೆಯ್ಯದ ಬೇಸ ಹಾಕೊಂಡು ಇವ್ರನ್ನೆಲ್ಲ ಎದುರಿಸೋಣ ಅಂತ ಪಿಲಾನ್ ಮಾಡ್ತಾ ಇದ್ದೆ. ಅಷ್ಟರಾಗಿ ಇವ್ರು ಇಲ್ಲೇ ಬರ್ತಾವ್ರಲ್ಲ ಅಂದರೆ ಆ ಮನೆ ತಗೊಬಿಟ್ರಾ. ನಾನು ಇಷ್ಟೊಂದು ಆಸೆ ಪಟ್ಟಿದ್ದೆ ಆ ಮನೆಯ, ಇವ್ರು ತಗೊಬಿಟ್ರು ಅನ್ನಿಸ್ತದೆ. ಇಷ್ಟೊತ್ತಿಗೆ ಬಂದವ್ರೆ ಅಂದರೆ ತಗೊಂಡಿರೋದಂತೂ ಗ್ಯಾರಂಟಿ. ಏನಣ್ಣ ಏನಕ್ಕ ಮನೆ ಎಲ್ಲ ನನಗೆ ಬಳಸ್ಕೊಂಡ್ರೆ ನಿಮ್ಮ ಹೆಸರಿಗೆ ಎಷ್ಟು ಲಕ್ಷಕ್ಕಾಯ್ತು ಮನೆ? ಅಯ್ಯ ಮನೆಗಿಷ್ಟು ಬೆಂಕಿ ಯಾಕ? ಓಹೋ ಅವತ್ತು ಹೇಳಿದ್ರಲ್ಲ ಪೊದ್ದಿನೂ ನೀವು ಅದನ್ನೇ ನೀ ಕೇಳಿಸ್ಕೊಂಡು ನಾವು ಒಳಗಡೆನೆಯಾ ಹೋಗ್ಬಿಟ್ಟು ಮನೆ ಕಂಡಿದ್ವಿ. ದೆಯ್ಯ ಐತೋ ಇಲ್ವಾ ಅಂತ ನೋಡೋಣ ಅಂತ. ರಾತ್ರಿ 12 ಗಂಟು ಬಂದ್ಬಿಟ್ಟು ಕೊಡ್ತು ಆ ದೆಯ್ಯ ಟಾರ್ಚರ. ಮೊದಲನೇ ಕಿತ್ತ ದೆಯ್ಯ ನೋಡಿದ್ದು ಕೈ ಕಾಲೆಲ್ಲ ಹಂಗೆ ನಡ್ಗೋಗ್ಬಿಟ್ವು. ಮೊಯ್ಯಿಲ್ಲ, ಬರೀ ತಲೆ ಬುಲ್ಡೆ ಮಾತ್ರ ನಮ್ಮ ಸುತ್ತೈತೆ. ಅಯ್ಯೋ ಶಿವನೇ ಸತ್ನೋ ಬದುಕುದ್ನೋ ಅಂತ ಹೇಳ್ಬಿಟ್ಟು ಹಂಗೇನಿಯ ಓಡ್ ಬಂದ್ಬಿಟ್ವಿ. ಇವರು 3 ಲಕ್ಷಕ್ಕೆ ಕೊಡಿ 4 ಲಕ್ಷಕ್ಕೆ ಕೊಡಿ ಬೇಕಾದ್ರೆ ದುಡ್ಡು ತಗೊಳ್ಳಿ ಮನೆ ಅಂತವ್ರೆ. ಇವ್ರ ಮಕ್ಕಿಷ್ಟು ಬೆಂಕಿ ಯಾಕ? ತುಬುಕ್ಕು ನುಗ್ಬಿಟ್ಟು ಬಂದಿದ್ದೀನಿ. ನೀನು ಸಾಕು ನಿಮ್ಮ ಮನೇನು ಸಾಕು ಅಂತ ಹೇಳ್ಬಿಟ್ಟು ಹೆಂಗೋ ಕಣಪ್ಪ ನೀನು ಹೇಳಿದ್ದವತ್ತು ನೀನು ಪೊದ್ದು ಹೇಳಿದ್ದು ಒಳ್ಳೇದೇ ಆಯಿತು. ಇಲ್ಲ ಅಂತಂದರೆ ಆ ದೆಯ್ಯದ ಮನೆಗೆ ನಾನು ಬಿದ್ದು ಉಳ್ಳಾಡಬೇಕಾಗಿತ್ತು. ಥೂ ಅಪ್ಪ ಸಾಕಪ್ಪ, ಹೆಂಗೋ ನಮ್ಮನ್ನು ಮುಳಿಸ್ಬಿಟ್ರಲ್ಲ. ಪೊದ್ದು ಅಕ್ಕ ಹೇಳಿದ್ ನಿಜ. ಹಂಗಾರೆ ಪೊದ್ದು ಅಕ್ಕನ ದೆಯ್ಯ ಬಂದ್ಬಿಟ್ಟು ಇವ್ರಿಗೆಲ್ಲ ಟಾರ್ಚರ್ ಕೊಟ್ಬಿಟ್ಟೈತೆ ಅಂತ ಅನ್ನಿಸ್ತದೆ. ಅಯ್ಯೋ ನನಗೂ ಅಂಥದ್ದೊಂದು ದೆಯ್ಯ ಸಿಗಬಾರ್ದೆ. ನಾನು ಮಡಿಕೊಬಿಟ್ಟು ಬೇಕಿದ್ದ ಕೆಲಸ ಎಲ್ಲ ಮಾಡಿಸ್ಕೊಬಿಡ್ತಾ ಇದ್ದೆ. ಅಯ್ಯೋ ಮನೆನೇ ತಗೊಂಡಿಲ್ವ ಇವರು? ದೆಯ್ಯ ಮನೆಯೇ ತಗೊಂಡಿದ್ದಂಗೆ ಮಾಡ್ಬಿಡ್ತಾ. ಗ್ರೇಟ್ ದೆಯ್ಯ ನೀನು. ಅದು ಅಲ್ಲ, ನಿಜವಾಗ್ಲೂ ದೆಯ್ಯ ಬಂದಿತ್ತಾ? ನೀವು ನೋಡಿದ್ರಾ? ದೆಯ್ಯ ಬಂದಿತ್ತಾ? ಅಯ್ಯೋ ಶಿವನೇ ರಕ್ತ ಕುಡಿದು ಬಿಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟೇನು ಹೊಸಿ ಎದುರಿಸ್ತು ಅಂತ ಅನ್ಕೊಂಡ. ಅಮ್ಮೋ ದೇವುಡ, ಬೇಡ ಇನ್ನೊಂದು ಕಿತ ದೆಯ್ಯ ಸವಾಸನಿಯಾ ಬೇಡ. ದೊಡ್ಡ ನಮಸ್ಕಾರ ಅಕ್ಕೋ. ನೀವು ಹೇಳಿದ ಒಳ್ಳೇದಾಯ್ತು ದೆಯ್ಯದ ಮನೆ ಅಂತ ಹೇಳ್ಬಿಟ್ಟು. ನಾನು ಕೊಂಡ್ಕೊಳ್ಳಿ ಮನೇನ ಅಂತ ಹೋಗಿದ್ದೆ. 4 ಲಕ್ಷಕ್ಕೆ ನೀ ಕೊಡ್ತೀನಿ ಅಂತ ಹೇಳಿದ್ಲ ಅಮ್ಮ. ನಾನು ಅದಕ್ಕೆ ನೀ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಇನ್ನೇನಕ್ಕ ಆ ದೆಯ್ಯದ ಮನೆ ತಗೊಬಿಟ್ಟು ಏನು ನೆಗದ್ ಬೆಳಕಾಯ್ತದ? ಇನ್ನು ಬಾಳಿ ಬದುಕಬೇಕಾಗಿರೋ ನಾವು ಏನು ಸಾಯಕ್ಕಾಯ್ತದ ಹೇಳು? ಏನ್ರಮ್ಮೋ ಎಲ್ಲ ಹಿಂಗೆ ಗುಂಪು ಸೇರ್ಕೊಂಡು ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಕ್ಕ, ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ವಿ. ನೀನೇನು ಎಲ್ಗೋ ಹೋಯ್ತಾ ಇದೀಯ ಬೆಳಿಗ್ಗೆ? ನೀ ಯಾಕಪ್ಪ ಮನೆ ಒಳಗೆ ಆಗಿದ್ಬಿಟ್ಟು ನಿನಗೆ ವಿಷಯ ಗೊತ್ತಿಲ್ವೇ? ಅಯ್ಯೋ ಮನೆನೇನೋ ಮಾರ್ತಾವ್ರಂತೆ ಬಂದ್ಬಿಟ್ಟು ಇವಾಗ ತಾನೆ ಅಯ್ಯಮ್ಮ ಅಂದರೆ ಇವ್ಳು ಮಮ್ತಿ ಹೇಳಲ್ಲ, ಅವ್ರ ಅಮ್ಮ ಬಂದ್ಬಿಟ್ಟು ಹೇಳಿದ್ಲು ತಗೊಳ್ಳಿ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೇನಿಯ ಅದೇನೋ 3 ಲಕ್ಷಕ್ಕೆ ಕೊಟ್ಬಿಡ್ತಾರಂತ ಮನೆಯ. 3 ಲಕ್ಷಕ್ಕೇನಿಯ ಕೊಟ್ಬಿಡ್ತೀವಿ, 3 ರಿಂದ 4 ಲಕ್ಷಕ್ಕೇನಿಯ ಬಂದು ಮಾತಾಡಿ ಅಂತ ಹೇಳ್ಬಿಟ್ಟು ಈಗ ತಾನೇ ಹೇಳಿದ್ಲು. ಅದಕ್ಕೆ ನಾನು ಹೋಯ್ತಾ ಇದ್ದೆ ತಗೊಬಿಡ ನೀನು ಯಾಕೆ ಅಂತ ಹೇಳ್ಬಿಟ್ಟು. ಇದ್ರೆ ಬಿದ್ದಿರ್ತದೆ, ನನ್ನ ಮಗ ಪ್ಯಾಟೆಯಿಂದ ದುಡ್ಡು ಕಳಿಸ್ತಾವನೆ ಎಲ್ಲ ಕುಡಿಕೊಂಬಿಟ್ಟಿದ್ದೀನಿ. ಅತ್ಲಾಗ ತಗೊಂಡ್ರೆ ಮುಗೀತಲ್ಲ. ಅಯ್ಯೋ ಮನೆಯಾಳಿಗಳು ನಿಂಗೆ ಹೇಳಿಲ್ವೇನಕ್ಕ ದೆಯ್ಯದ ಕಾಟ ಐತೆ ಮನೆಯಾಗೆ ಅಂತ ಹೇಳ್ಬಿಟ್ಟು. ದೆಯ್ಯದ ಕಾಟ ಐತೆ ಅಂತ ಹೇಳಿದಂಗೆ ಮನೆ ಮಾರಕ್ಕೆ ನಿಂತ್ಕೊಂಡವ್ರೆ. ನೀನೇನಾರ ಮನೆ ತಗೊಬಿಟ್ಟೆ ಅಂತಂದ್ರೆ ಮುಗೀತು ನಿನ್ ಕತೆ ಅಷ್ಟೇನಿಯ. ತಿರುಪ್ತಿ ನಾಮ ಒಂದೇ ಕಿತ ಶಿವನ್ ಪಾದ ಸೇರ್ಕೋಬೇಕಾಯ್ತದೆ. ಇದ್ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಅಯ್ಯೋ ನಾವಂತೂ ಕೊಂಡ್ನಾರೆ ನೋಡಿದೀವಿ ನೆನೆ ದೆಯ್ಯನ. ನಾವೇ ಮೊದಲನೇ 6 ಲಕ್ಷ ಕೊಟ್ಬಿಟ್ಟು ಮನೆ ಕೊಂಡ್ಕೊಳ್ಳಿ ಅಂತ ಹೋಗಿದ್ವಿ. ಮನೆ ಒಳಗಡೆ ರಾತ್ರಿ ಮನೆ ಕಂಡಿದ್ರೆ ಯಪ್ಪ ದೆಯ್ಯ ಒಂದು ಕೊಡ್ತು ಕಾಟ್ವಾ. ದೊಡ್ಡ ನಮಸ್ಕಾರ. ನನಗಂತೂ ಗಡ ಅಂತ ನಡುಗಿಸ್ಬಿಡ್ತು ಕೈ ಕಾಲೆಲ್ಲನೂ. ನಾನು ಅಮ್ಮಕ್ನಾಗೆ ನಾನು ಏನ್ರಿ ಎದ್ನೋ ಬಿದ್ನೋ ಅಂತ ಓಡ್ ಬಂದ್ಬಿಟ್ವಿ. ಅವ್ರು 4ಕ್ಕೆ ಕೊಡ್ತೀವಿ 3ಕ್ಕೆ ಕೊಡ್ತೀವಿ ತಗೊಳ್ಳಿ ಮನೆಯ ಅಂತ ಕುಂತಿದ್ರು. ನಾವು ಯಪ್ಪ ಪ್ರಿಯ ಕೊಟ್ರು ಬೇಡ ಅಪ್ಪ ಅಂತ ಬಂದ್ಬಿಟ್ವಿ. ನೋಡ್ಬೇಕಿತ್ತಕ್ಕ ದೆಯ್ಯ ಬರೀ ತಲೆ ಮಾತ್ರ ಬಂದಿತ್ತು. ಅಯ್ಯೋ ಹೆಂಗಿತ್ತು ಅಂತೀಯ ಶಿವನೇ ಭಗವಂತ. ನಮಗಂತೂ ಬೇಡ ಕಣಪ್ಪ ಮನೆ. ಅಯ್ಯೋ ಶಿವನೇ ನನಗೆ ಮೊದಲೇ ದೆಯ್ಯ ಭೂತ ಅಂದರೆ ಭಯವಾಯ್ತದ ಕಣಪ್ಪೋ. ನನಗಂತೂ ಮೊದಲೇ ಬೇಡ ಮನೆ. ದೊಡ್ಡ ನಮಸ್ಕಾರ ಕಣಪ್ಪ. ನನಗಂತೂ ಮನೆ ಇಲ್ದಿದ್ರು ಪರವಾಗಿಲ್ಲ, ಆ ಮನೆ ಅಂತೂ ಬೇಡವೇ ಬೇಡ. ನಾನು ಹೋಯ್ತೀನಿ. ಅತ್ತೆ ದೊಡ್ಡ ಕತ್ತೆ. ಅದು ಹೆಂಗೆ ಮಾರ್ತೀಯೋ ಮಾರು, ನಾನು ಕೇಳ್ದೆ ತಾನೇ ಕೊಡು ಅಂತ ಹೇಳ್ಬಿಟ್ಟು ನನಗೆ ಕೊಡ್ತಿದ್ದಂಗೆ ಇಷ್ಟೆಲ್ಲ ಆಟ ಆಡಿಸ್ಬಿಟ್ಟಲ್ವ. ಹೋಗ್ಲಿ ಬಿಡು. ಹೆಂಗು ಬಿಡಕ್ಕ, ನೀವು ಹೋಗ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರಿ. ಇನ್ನು ಊರಿಗೆ ಗೊತ್ತಾಯ್ತು ಆ ಮನೆಯ ಇನ್ಯಾರು ತಗೊಳಕ್ಕಿಲ್ಲ ಬಿಡು. ಎಲ್ರೂ ನೆಮ್ಮದಿಯಾಗಿ ಆರಾಮಾಗಿರ್ತಾರೆ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹೋಗಿ ಸುಮ್ಗೇನಿಯ ಮನೆನೂ ಸಾಕು, ಮನೆ ಸವಾಸನೂ ಸಾಕು. ಅದೇನೋ ಬದುಕಿದೆ ಬಡ ಜೀವವೇ ಅಂತ ಹೇಳ್ಬಿಟ್ಟು ಅನ್ಕೊಬಿಟ್ಟು ಓಡಿ. ಏನಜ್ಜಿ ನೀ ಇಲ್ಲೇ ನಿಂತ್ಕೊಬಿಟ್ಟಿದ್ಯಾ? ಇನ್ನು ಊರಿಗೆಲ್ಲ ಸುದ್ದಿ ಮುಟ್ಸಕ್ಕಿಲ್ವೇ ನೀನು? ದೆಯ್ಯದ ಮನೆ ಅದು ಭೂತದ ಮನೆ ಅಂತ ಹೇಳ್ಬಿಟ್ಟು ಮುಟ್ಸಕ್ಕಿಲ್ವೇನು ಸುದ್ದಿಯಾ? ಅಯ್ಯೋ ಎಲ್ಲರಿಗೂ ಹೇಳ್ಕೊಂಬಂದಿದ್ದೀನಿ ಆಗ್ಲೇನಿಯ. ಇನ್ನೊಂದು ಚೂರು ಜನಕ್ಕೆ ಹೇಳ್ಬೇಕು, ಹೇಳ್ಬಿಡ್ತೀನಿ. ನನಗಂತೂ ಭಯ ಆಯ್ತದೆ. ಇನ್ನು ಮನೆ ಮುಗ್ಲಾಗ ಯಾರು ತುಳಿಲೇಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಹೋಗು ಹೇಳ್ಬಿಟ್ಟು ಬಾ ಹೋಗು, ಬಿರ್ನ ಹೋಗು.
ಸದ್ಯ ಅಪ್ಪ ದೇವ್ರೆ, ನನಗಂತೂ ದೊಡ್ಡ ತಲೆನೋವು ತಪ್ತು. ಏ ದಯ್ಯ, ನಿಜವಾಗೂ ನೀನು ಅಷ್ಟೊಂದು ಹೆಲ್ಪ್ ಮಾಡ್ತಿದ್ಯಾ ಪದ್ದುಗೆ? ಛೇ, ನಾನು ಹಳೆ ಕತೆನಾಗೆಲ್ಲ ಕೇಳಿದ್ದೆ, ಆದರೆ ನಿಜವಾಗೂ ಗೊತ್ತಿರಲಿಲ್ಲ ಎಷ್ಟು ಸಹಾಯ ಮಾಡ್ತೀಯಾ. ಎಲ್ಲ ಕೆಟ್ಟ ದೇವುಗಳಿರ್ತವೆ, ರಕ್ತ ಕುಡಿತವೆ, ಸಾಯಿಸ್ತವೆ, ಮೈ ಮೇಲೆ ಬರ್ತವೆ ಅಂತ ಕೇಳಿದ್ದೀನಿ. ಇದು ಎಂಥ ದಯ್ಯನಪ್ಪ ಇದೆಯ್ಯ, ಏನು ಸಂದಾಗ ಸಹಾಯ ಮಾಡ್ಕೊಂಡು ಓಡಾಡ್ಕೊಂಡಿರ್ತದೆ, ಏನು ಕೇಳೋದೇ ಇಲ್ವಲ್ಲಪ್ಪ. ದೇವ್ರೆ, ನನಗೂ ಒಂದು ದೆಯ್ಯನ ಕರುಣಿಸ್ಬಿಡಪ್ಪ, ಹೇಳಿದ ಕೆಲಸ ಮಾಡೋ ಅಂಥ ದೆಯ್ಯನ. ಬಿಡು, ಇನ್ನು ಮನೆಯ ಯಾರು ತಗೊಳಕ್ಕಿಲ್ಲ. ಹೆಂಗೋ ಮನೆಯನ್ನ ಉಳಿತಾಯ ಆಯ್ತಲ್ಲ, ನನಗೆ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಏನರಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.